ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಮಾ ವರ್ಲ್ಡ್. ಸೊ ಬೆಳಿಗ್ಗೆ ರೆಡಿಯಾಗಿದ್ದೀನಿ. ಆ್ಯಕ್ಚುಲಿ ಇವತ್ತು ಸಂಡೇ ಆಗಿರೋದ್ರಿಂದ ಷಷ್ಠಿ ಇದೆ, ಅದಕ್ಕೆ ನಾವು ಘಾಟಿ ಸುಬ್ರಹ್ಮಣ್ಯ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಇವತ್ತೇನೋ ಜಾತ್ರೆ ಆ ಥರ ಏನೋ ಇದೆ ಅಂತ ನಂಗೆ ಸರಿಯಾಗಿ ಗೊತ್ತಿಲ್ಲ. ನಮ್ಮ ಮಮ್ಮಿಯವ್ರು ಹೋಗೋಣ ಅಂದರು ಅಂತ ನಾನು ರೆಡಿ ಆಗಿದ್ದೀನಿ. ಥ್ಯಾಂಕ್ ಗಾಡ್ ನಾನು ಬೆಳಗ್ಗೆ ಬೇಗ ಹೋಗ್ಬೇಕೇನೋ ಟೆಂಪಲ್ ಅಂದರೆ ಅಂದ್ಕೊಂಡೆ, ಬಟ್ ನೋ, ಇಟ್ಸ್ 9 o'clock, 9 ಗಂಟೆ ಹಂಗೆ ಹೊರಟಿದ್ದೀವಿ. ಸಿಕ್ಕಾಪಟ್ಟೆ ಜನ ಇರ್ತಾರೆ ಗೊತ್ತು, ಬಟ್ ನೋಡೋಣ ಹೆಂಗಿರುತ್ತೆ ಏನು ಅಂತ. ಯೂಶ್ವಲಿ ನಾನು ಹೊರಗಡೆ ಹೋದಾಗ ವ್ಲಾಗೇ ಮಾಡ್ತಾ ಇಲ್ಲ ಈ ನಡುವೆ, ಬಟ್ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲೈಕ್ ನ್ಯೂ ಇಯರ್ ಬಂದಿರೋದ್ರಿಂದ ಹೊಸದಾಗೆಲ್ಲ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡಿಸ್ತೀನಿ ಎಲ್ಲ ಹೇಗಿದೆ ಅಂತ, ಎಷ್ಟು ಜನ ಇದ್ದಾರೆ ಅಂತ ಎಲ್ಲ. ಸೊ ಸ್ಟೇ ಟ್ಯೂನ್ಡ್. ಸೊ ನಾನು ಈ ಥರ ರೆಡಿ ಆಗಿದ್ದೀನಿ. ಇದು ನನ್ನ ಸ್ಯಾರಿ, ಪಿಂಕ್ ಕಲರ್, ಪಿಂಕಿಯಾಗಿ ಕಾಣ್ತಾ ಇದ್ದೀನಿ. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ಒಳಗಡೆ ಲೈಟ್ ಸ್ವಲ್ಪ ಕಮ್ಮಿ ಇದ್ದಿದ್ದಕ್ಕೆ ಸೀರೆ ಡಲ್ಲಾಗಿ ಕಾಣ್ತಿದೆ ಅಂತ ಫೀಲ್ ಆಗಿ ಹೊರಗಡೆ ಒಂದು ವೀಡಿಯೋ ಮಾಡ್ಕೊತಾ ಇದ್ದೀನಿ. ಸೊ ಇದು ನೀವು ನೋಡ್ಬೋದು, ಡಾರ್ಕ್ ಪಿಂಕ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನನಗೆ ಎಲ್ಲ ಕಲರು ಚೆನ್ನಾಗಿ ಕಾಣಿಸುತ್ತೆ, ಬಟ್ ಏನೋ ಪಿಂಕ್ ಕೂಡ ಚೆನ್ನಾಗಿ ಕಾಣಿಸ್ತಿತ್ತು, ಸಿಕ್ಕಾಪಟ್ಟೆ ಗರ್ಲಿಯಾಗಿ ಕಾಣ್ತಿತ್ತು. ಸೊ ಅದಾದಮೇಲೆ ನಾವು ಹೊರಟ್ರಿ. ಅಂದ್ಕೊಂಡಿದ್ದ ಟೈಮೇ ಯಾವುದೋ, ನಾವು ಹೊರಟಿದ್ದ ಟೈಮೇ ಯಾವುದೋ, ಒಟ್ನಲ್ಲಿ ಸ್ವಲ್ಪ ಲೇಟ್ ಅಂತೂ ಆಯಿತು. ಸೊ ಆಬ್ವಿಯಸ್ಲಿ ದಾರಿ ಉದ್ದೂಕ ಕಟ್ಔಟ್ಸ್ ಹಾಕಿದ್ರು. ನಿಮಗೆ ಗೊತ್ತಿರುತ್ತೆ, ಲೈಕ್ ಊರಬ್ಬ ಆರ್ ಈ ಥರ ಜಾತ್ರೆ ಆ ಥರ ಏನಾದರೂ ಇತ್ತು ಅಂದರೆ ಆಲ್ಮೋಸ್ಟ್ ಯಲಹಂಕದಿಂದನೇ ಸ್ಟಾರ್ಟ್ ಆಗೋಗಿತ್ತು ಈ ಥರ ಎಲ್ಲ ಕಟ್ಔಟ್ಗಳು. ಸೊ ನನ್ನ ತಂಗಿ ಸೀರೆ ಉಟ್ಕೊಂಡಿದ್ದರಿಂದ ಅವಳು ಕಾರ್ ಓಡಿಸಲ್ಲ ಅಂತ ಹೇಳಿದ್ಲು. ಸೊ ಒಬ್ಬರು ಡ್ರೈವರ್ ಅಣ್ಣ ಬಂದಿದ್ದರು, ಅವರೇ ಓಡಿಸ್ತಾಯಿದ್ರು. ನಾನು ಚೆನ್ನಾಗಿ ರೆಡಿಯಾಗಿದ್ದೀನಿ ಅನಿಸಿದ್ರೆ, ಇಲ್ಲ ನಾನು ಚೆನ್ನಾಗಿ ಕಾಣ್ತಿದ್ದೀನಿ ಅನಿಸಿದ್ರೆ ನನಗೆ ನಾನೇ ವೀಡಿಯೋ ಮಾಡ್ಕೊತೀನಿ. ಆಬ್ವಿಯಸ್ಲಿ ನಮ್ಮಮ್ಮ ಆಗಲಿ ನನ್ನ ತಂಗಿ ಆಗಲಿ ನನಗೆ ನೀಟಾಗಿ ವೀಡಿಯೋನೇ ಮಾಡ್ಕೊಡಲ್ಲ. ಸೊ ಆಬ್ವಿಯಸ್ಲಿ ನನಗೆ ನಾನೇ ವೀಡಿಯೋ ಮಾಡ್ಕೋಬೇಕು, ಅದಕ್ಕಾಗಿ ಮಾಡ್ತಾಯಿದ್ದೀನಿ. ಆನ್ ದ ವೇಯಲ್ಲಿ ನಮ್ಮ ಅಮ್ಮಂಗೆ ಅಶ್ವಾಗ್ತಿತ್ತು. ನಾವು ಟಿಫನ್ ತಿಂದಿರಲಿಲ್ಲ, ಬಿಕಾಸ್ ದೇವ್ರ ದರ್ಶನ ಆದಮೇಲೆ ತಿನ್ನೋಣ ಅಂತ. ಅದಕ್ಕಾಗಿ ಅವರು ಡ್ರೈ ಫ್ರೂಟ್ಸ್ ತೊಗೊಂಬಂದಿದ್ರು, ಚೆನ್ನಾಗೈತೆ ಅಂತ ತಿಂತಿದ್ರು. ನನ್ನ ತಂಗಿಗೂ ಅಷ್ಟೋ ಟೈಮ್ ಇದ್ರು, ರೆಡಿಯಾಗಕ್ಕೆ ಟೈಮ್ ಇಲ್ದಿರ ಕಾರಲ್ಲೂ ಕೂಡ ರೆಡಿ ಆಗ್ತಾ ಇದ್ದಾಳೆ. ನಾವು ಆಬ್ವಿಯಸ್ಲಿ ಹಂಗಲ್ಲ, ನನಗೆ ಒಂದು 10 minutes ಕೊಟ್ಟರೆ ಸಾಕು, ಹೆಂಗೆ ಬೇಕೋ ಹಂಗೆ ರೆಡಿಯಾಗಿ ಕೂತ್ಕೊಬಿಡ್ತೀನಿ. ಆ್ಯಕ್ಚುಲಿ ಘಾಟಿದು ಮೇನ್ ಎಂಟ್ರೆನ್ಸ್ ಬರುತ್ತಲ್ಲ, ಆ ಕಡೆ ಹೋಗಿಲ್ಲ ನಾವು. ಮೇ ಬಿ ಆ ಕಡೆಗೆ ರೂಟ್ ಇಲ್ಲ ಅಂತನೋ ಏನೋ. ಇನ್ನೂ ಸ್ವಲ್ಪ 2 kilometers 3 kilometers ಮುಂದೆ ಹೋದ್ಮೇಲೆ ಆಮೇಲೆ ರೈಟ್ ತೊಗೊಂಡು ಹೋಗಬೇಕಾಗಿತ್ತು. ಇದು ನಿಜವಾಗ್ಲೂ ಹಿಂಗಿದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಗಾಡ್ ಸೆಕ್ಷನ್ ಥರ ಫೀಲ್ ಆಗ್ತಿತ್ತು. ಅಲ್ಲಿ ಆರೆಂಜ್ ಕಲರ್ ಸೀರೆ ಕಾಣಿಸ್ತಿದೆಯಲ್ಲ, ಅದು ನಮ್ಮ ದೊಡ್ಡಮ್ಮ. ಅವ್ರನ್ನ ನಾವು ಅಲ್ಲಷ್ಟೇ ನೋಡಿದ್ದು. ಆಮೇಲೆ ಅವ್ರು ಸಿಗಲೇ ಇಲ್ಲ ನಮಗೆ. ಆನ್ ದ ವೇ ಹೋಗ್ತಾ ನನ್ನ ಗಾಡೀಲಿ ಏನೇನು ಕಾಣಿಸ್ತಾ ಇದೆ ಅಲ್ಲಿ ಮಾತ್ರ ಕಾಣಿಸ್ತಾ ಇದ್ರು. ಅದಾದಮೇಲೆ ಅವ್ರು ನಮಗೆ ಸಿಗಲೇ ಇಲ್ಲ. ಹಂಗೆ ಅವ್ರ ಪಾಡಿಗೆ ಅವ್ರ ಮನೆಗೆ ಹೋದ್ರು, ನಮ್ಮ ಪಾಡಿಗೆ ನಾವು ಮನೆಗೆ ಬಂದ್ರಿ. ಅಟ್ಲೀಸ್ಟ್ ವಿಡಿಯೋದೆಲ್ಲ ಇರಲಿ ಅಂತ ಅಂದ್ಕೊಂಡು ತುಂಬ ಚೇಸ್ ಮಾಡೋಕ್ಕೆಲ್ಲ ಟ್ರೈ ಮಾಡಿದ್ರಿ. ಬಟ್ ಅದು ಗಾಡ್ ಸೆಕ್ಷನ್ ಥರ ಇದ್ದಿದ್ದಕ್ಕೆ ಅವ್ರು ನಮಗೆ ಸಿಗಲೇ ಇಲ್ಲ ಗೈಸ್. ಸಿಕ್ಕಾಪಟ್ಟೆ ಜನ ಇದ್ದರು, ಸಿಕ್ಕಾಪಟ್ಟೆ. ಒಂದೇ ಸತಿ ಷಷ್ಠಿ ರಥೋತ್ಸವ ಇದ್ದಿದ್ದರಿಂದ ಎಲ್ಲೆಲ್ಲಿಂದನೋ ಬಂದಿದ್ರು ಜನ. ನಿಜ ಹೇಳ್ಬೇಕಂದ್ರೆ ಲಕ್ಷಗಳೇ ಬಂದಿದ್ರು ಅನ್ಸುತ್ತೆ, ಅಷ್ಟು ಜನ ಇದ್ದರು. ನೀವೆಲ್ಲ ಆಲ್ರೆಡಿ ನೋಡೇ ಇರ್ತೀರ, ನ್ಯೂಸಲ್ಲೆಲ್ಲ ಬಂದಿತ್ತು. ಅದನ್ನು ದಾಟಿ ನಾವು ಮುಂದಕ್ಕೆ ಹೋಗೋಕ್ಕೆ ಮೋರ್ ದೆನ್ 1/2 hour ಆಯಿತು. ಅದಾಗಿದ ತಕ್ಷಣ ಫಸ್ಟು ದೇವ್ರ ದರ್ಶನ ಮಾಡ್ಕೊಳ್ಳೋಣ ಅಂತ ಹೊರಟ್ರಿ. ಸಿಕ್ಕಾಪಟ್ಟೆ ಜನ ಇದ್ದಿದ್ದರಿಂದ ಸಿಕ್ಕಾಪಟ್ಟೆ ರಶ್ ಇತ್ತು. ಆ್ಯಂಡ್ ಆಬ್ವಿಯಸ್ಲಿ ನನ್ನ ತಂಗಿಗೆ ಒಬ್ಬರು ಪರಿಚಯ ಇದ್ದಿದ್ದರಿಂದ ನಮಗೆ ಬೇಗನೆ ದರ್ಶನ ಆಯಿತು. ನಾವೆಲ್ಲೂ ಕ್ಯೂಯಲ್ಲೆಲ್ಲ ನಿಂತ್ಕೊಂಡಿಲ್ಲ. ಥ್ಯಾಂಕ್ ಯು ಸೋ ಮಚ್ ಅವ್ರಿಗೆ, ಬಿಕಾಸ್ ಅಷ್ಟು ಜನದಲ್ಲೂ ನಮ್ಮನ್ನು ಕರ್ಕೊಂಡೋಗಿ ತುಂಬ ಚೆನ್ನಾಗಿ ದರ್ಶನ ಮಾಡಿಸಿದ್ರು. ಈ ಥರ ಹಬ್ಬಗಳೆಲ್ಲ ಇದ್ದಾಗ, ಅಷ್ಟು ಜನ ಇದ್ದಾಗ ದೇವ್ರ ದರ್ಶನ ಸಿಗೋದು ಅಂದ್ರೇ ಒಂಥರ ಲಕ್ಕಿ ಅನಿಸುತ್ತೆ. ಬಿಕಾಸ್ ನಾವು ಇಷ್ಟು ದೊಡ್ಡಬಳ್ಳಾಪುರ ಆಗಿರೋದ್ರಿಂದ ತುಂಬ ಸಲ ಘಾಟಿಗೆ ಹೋಗಿದ್ದೀವಿ, ಬಟ್ ಈ ಥರ ಒಂದು ಫೆಸ್ಟಿವಲ್ ಇದ್ದಾಗ ಅಂತ ಯಾವತ್ತೂ ಹೋಗಿರಲಿಲ್ಲ. ಸೊ ತುಂಬ ಅಂದರೆ ತುಂಬ ಖುಷಿ ಆಯಿತು ನಾವು ದೇವಸ್ಥಾನಕ್ಕೆ ಹೋಗಿದ್ದು ಕೂಡ. ಲೈಕ್ ನಾನು ನಮ್ಮಮ್ಮಂಗೆ ಹೇಳ್ತಿದ್ದೆ, ನಮ್ಮ ಮನೇಲಿ ಬರೆದಿದೆ ಅನಿಸುತ್ತೆ, ಈ ಥರ ಜಾತ್ರೆ ಇರೋ ಟೈಮಲ್ಲಿ ನಾವು ಅಟೆಂಡ್ ಮಾಡಿರೋದು. ಲೈಕ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು, ತೇರೆಲ್ಲ ಇತ್ತು ಅಲ್ಲಿ. ಸೊ ಇದು ಒಳಗಡೆ, ಬಿಕಾಸ್ ನಾನು ಅಲ್ಲೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಲೈಕ್ ಹೋಗಿದ ತಕ್ಷಣ ಒಳಗಡೆ ಕರ್ಕೊಂಡು ಹೋಗ್ಬಿಟ್ರು. ಸೊ ಇದು ಎಂಟ್ರೆನ್ಸು, ಅಲ್ಲಿ ಸ್ವಲ್ಪ ವೆಯ್ಟ್ ಮಾಡಬೇಕಾಯಿತು. ವೆಯ್ಟ್ ಮಾಡಿದ್ರಿ. ಡೆಕೋರೇಷನ್ ನೋಡ್ತಾ ಇದ್ರಿ, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನೀವು ನೋಡ್ತಾ ಇದ್ದೀರಲ್ಲ, ಈಚ್ ಆ್ಯಂಡ್ ಎವ್ರಿಥಿಂಗ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಾನು ಹೇಳಿದ್ನಲ್ಲ ತೇರು ಅಂತ, ನಾವು ಬರೋ ಅಷ್ಟೊತ್ತಿಗೆ ಆಲ್ರೆಡಿ ತೇರು ಮೂವ್ ಆಗಿತ್ತು. ತುಂಬ ಬೇಗ ಬರೋಣ ಅಂದ್ಕೊಂಡ್ರು, ಆಗಲಿಲ್ಲ. ಸೊ ಇದೆಲ್ಲ ದೇವರು. ಅದಾದಮೇಲೆ ಒಳಗಡೆ ಇನ್ನೊಂದು ದೇವ್ರು ಇಟ್ಟಿದ್ರು. ಲೈಕ್ ಇದು ಊಟಕ್ಕೆ ಅಂತ ಮಾಡಿರ್ತಾರಲ್ಲ ಜಾಗ, ಅಲ್ಲಿ ದೇವ್ರನ್ನ ಇಟ್ಟಿದ್ರು. ಸೊ ಇಲ್ಲೇ ನಾವೆಲ್ಲನೂ ಊಟ ಮಾಡಿದ್ದು, ಅಂದರೆ ಎಲ್ಲರ ಭಕ್ತರಿಗೂ ಕೂಡ ಅಲ್ಲಿ ಊಟ ಇತ್ತು. ಸೊ ನೀವು ನೋಡ್ತಿರ್ಬೋದು, ಚಪ್ರ ಎಲ್ಲ ಹಾಕಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅಲ್ಲಿ ಆಲ್ರೆಡಿ ಊಟ ಕೊಡ್ತಾ ಇದ್ದಾರೆ. ಅಂದರೆ ದೇವ್ರ ದರ್ಶನ ಆಗ್ತಿದ್ದಂಗೆ ಪ್ರಸಾದನೂ ಇರುತ್ತೆ ಅಂತ ಹೇಳ್ತಾ ಇರ್ತಾರಲ್ಲ ಅಲ್ಲಿ. ಸೊ ಹಾಗಾಗಿ ಸೊ ಹೋಗಿದ ತಕ್ಷಣ ನಮಗೆ ಫಸ್ಟು ಪ್ರಸಾದ, ನಿಜ ಹೇಳಬೇಕಂದ್ರೆ. ಸೊ ಪ್ರಸಾದ ಅಂತ ವಾಂಗಿಬಾತು, ಸ್ವೀಟಲ್ಲಿ ಮೈಸೂರು ಪಾಕು ಮತ್ತು ಅದೇನು ಕೇಸರಿ ಬಾತ್ ಮಾಡಿದ್ರು. ಆಬ್ವಿಯಸ್ಲಿ ಮೊಸರನ್ನ ಕೂಡ ಇತ್ತು. ನಾನು ಮೊಸರನ್ನ ತಿನ್ನಲ್ಲ, ಅದಕ್ಕೆ ನಾನು ಹಾಕ್ಸ್ಕೊಂಡಿಲ್ಲ. ಅದೆಲ್ಲ ಆದಮೇಲೆ ನಾವು ತೇರಿಗೆ ಆಬ್ವಿಯಸ್ಲಿ ಬಾಳೆಹಣ್ಣು ಹಾಕಕ್ಕೆ ಹೋಗೋಣ ಅಂತ ಅಂದ್ಕೊಂಡು ತೊಗೊಂಡ್ರಿ. ಅಲ್ಲಿ ಒಂದೊಂದು ಬಾಳೆಹಣ್ಣು 10 ರೂಪಾಯಿ ಅನಿಸುತ್ತೆ.
ವಿಡಿಯೋ ಮಾಡಿ 2 ಡೇಸ್ ಆದರೂ ಸ್ವಲ್ಪ ವಾಯ್ಸ್ ಪ್ರಾಬ್ಲಮ್ ಇರೋದ್ರಿಂದ ನಂಗೆ ಎಡಿಟ್ ಮಾಡಿ ವಿಡಿಯೋ ಹಾಕೋಕ್ಕಾಗಿಲ್ಲ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಆಲ್ರೆಡಿ ದರ್ಶನ ಮಾಡ್ಕೊಂಡು ಬಂದಿರೋರು ಕೂಡ ಬಾಳೆಹಣ್ಣು ಹಾಕ್ತಿದ್ದಾರೆ, ಇಲ್ಲ ಮುಂಚೆನೇ ಬಾಳೆಹಣ್ಣೆಲ್ಲ ತೇರ್ಗೆ ಹಾಕ್ಬಿಟ್ಟು ಮುಂದಕ್ಕೆ ಹೋಗೋರು ಕೂಡ ಇದ್ದಾರೆ. ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದೇ ಹಾಕೋಣ ಅಂತ ಅಂದ್ಕೊಂಡ್ರಿ. ಆಬ್ವಿಯಸ್ಲಿ ನಮ್ಮಮ್ಮ ಹಾಕಿದ್ದು ಅದ್ರ ನಿಯರ್ ಕೂಡ ಹೋಗಲಿಲ್ಲ. ಪಾಪ ನಮ್ಮಮ್ಮ ಮೊದಲೇ ಶಾರ್ಟು, ಅದ್ರ ಜೊತೆಗೆ ಫುಲ್ ಹಿಂದೆ ಬೇರೆ ಇದ್ರ. ಸುಮ್ಮನೆ ಹಂಗೆ ಎಷ್ಟು ಬಂತು, ಅದು ಜನದವರೆಗೂ ಅಷ್ಟೇ ಹೋಗಿರುತ್ತೆ, ಅಲ್ಲಿವರೆಗೂ ಹೋಗಿ ಇರೋಲ್ಲ. ನಾನು ಅದನ್ನೇ ಹೇಳ್ತಾ ಇದ್ದೆ ಅಲ್ಲಿ. ಆ್ಯಂಡ್ ಆಲ್ಸೋ ನನ್ನ ತಂಗಿ ಕೂಡ ಹಾಕಿದ್ಲು. ಅವಳು ಬಂದ ಮೇಲೆ ನಾನು ಹೋದೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಾನು ತೇರೆಲ್ಲ ನಾವೊಂದು ಊರು ಬಂದು ನಾಮಗೊಂಡ್ಲು ಅಲ್ಲಿದ್ದಾಗ ನೋಡಿದ್ದಷ್ಟೇ. ಅದಾದಮೇಲೆ ನಾನು ಎಲ್ಲೂ ನೋಡಿಲ್ಲ, ನಾನು ಎಲ್ಲೂ ಹೋಗೋದೇ ಇಲ್ಲ ಅಲ್ಲ ಟೆಂಪಲ್ಸಿಗೆ ಜಾಸ್ತಿ. ಸೊ ನಾನು ಈ ಥರ ತೇರಂತ ಇದ್ದಾಗೆಲ್ಲ ಎಲ್ಲೂ ಹೋಗಿಲ್ಲ. ತುಂಬ ಅಂದರೆ ತುಂಬ ಖುಷಿ ಆಯಿತು ನೋಡಿ. ಸೊ ಅದಾದಮೇಲೆ ನಾನು ಹಾಕಿದೆ, ಬಟ್ ನನ್ನ ಟಚ್ ಅಂತೂ ಆಯಿತು, ಅಲ್ಲಿವರೆಗೂ ಹೋಯಿತು. ಅದಾದಮೇಲೆ ವಾಪಸ್ ಬರ್ತಾ ಮಾಡ್ಕೊಂಡಿದ್ದು ವೀಡಿಯೋ ಇದು. ನೀವು ನೋಡ್ತಿರ್ಬೋದು ಎಷ್ಟು ವೆಹಿಕಲ್ಸ್ ಇನ್ನೂ ಬರ್ತಿತ್ತು ಅಂತ. ನಾವೆಲ್ಲ ಮುಗಿಸ್ಕೊಂಡು ಬರೋಕ್ಕೆ 12:31 ಆಗಿದ್ರು, ಅವಾಗೂ ಕೂಡ ಜನ ಬರ್ತಿತ್ತು. ಅಂದರೆ ಸಂಡೇ ಆಗಿರೋದ್ರಿಂದ ತುಂಬಾ ತುಂಬ ಜನ ಇದ್ದರು. ಮೇ ಬಿ ವರ್ಕಿಂಗ್ ಡೇಸ್ ಆಗಿರೋ ಇಷ್ಟು ಜನ ಇರ್ತಿರ್ಲಿಲ್ಲ. ಸಂಡೇ ಆಗಿರೋದ್ರಿಂದ ಎಲ್ರಿಗೂ ಹಾಲಿಡೇಸ್ ಇರುತ್ತೆ, ಎಲ್ಲರೂ ಬಂದಿದ್ದರು. ವಾಪಸ್ ಹೋಗ್ತಾ ಕೂಡ ಸಿಕ್ಕಾಪಟ್ಟೆ ಭಯ ಆಗ್ತಿತ್ತು. ಅಂದರೆ ಗಾಡ್ ಸೆಕ್ಷನ್ ಥರ ಇದೆ ಅನ್ನಲ್ಲ, ಅದಕ್ಕಾಗಿ ಭಯ ಆಗ್ತಿತ್ತು. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಟೇಕ್ ಅ ಮೊಮೆಂಟ್, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಹಿಮಾ ವರ್ಲ್ಡ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.